ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ವನ್ಯಜೀವಿ ಪ್ರಿಯರು ಹಾಗೂ ಪ್ರವಾಸಿಗರ ನೆಚ್ಚಿನ ತಾಣವಾದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಝೂಗೆ ಹೊಸ ಅತಿಥಿಗಳ ಆಗಮನವಾಗಿದ್ದು ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರೆದಿದೆ. ಝೂನಲ್ಲಿನ ಹೊಸ ಅತಿಥಿಗಳನ್ನ ಕಂಡು ಪ್ರವಾಸಿಗರು ಫುಲ್ ಖುಷ್ ಆಗಿದ್ದಾರೆ. ಅಷ್ಟಕ್ಕೂ ಯಾರು ಆ ವಿಶೇಷ ಅತಿಥಿಗಳು ಅಂತೀರಾ? ನೋಡಿ ರಿಪೋರ್ಟ್ನಲ್ಲಿ. ಬನ್ನೇರುಘಟ್ಟದಲ್ಲಿ ಸೌತ್ ಆಫ್ರಿಕಾ ಚೀತಾಗಳ ದರ್ಬಾರ್. ಝೀಬ್ರಾ, ಹಿಪ್ಪೋ ಮರಿಗಳ ತುಂಟಾಟಕ್ಕೆ ಮನಸೋತ ಪ್ರವಾಸಿಗರು. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಈಗ ಹೊಸ ಅತಿಥಿಗಳ ಆಗಮನವಾಗಿದ್ದು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ 17 ವರ್ಷದ ದಶ್ಯ ಎಂಬ ಹಿಪ್ಪೋಪೊಟಮಸ್ ಮುದ್ದಾದ ಮರಿಗೆ ಜನ್ಮ ನೀಡಿದೆ. ತಾಯಿ ಮತ್ತು ಮರಿ ಆರೋಗ್ಯಕರವಾಗಿದ್ದು ಸದ್ಯ ಐಸೋಲೇಷನ್ ನಲ್ಲಿ ಇಟ್ಟು ಆರೈಕೆ ಮಾಡಲಾಗ್ತಿದೆ. ಈ ಮರಿಯ ಜನನದಿಂದ ಉದ್ಯಾನವನದಲ್ಲಿ ಹಿಪ್ಪೋಗಳ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಒಂದು ವೇಳೆ ಈ ಮರಿ ಹೆಣ್ಣಾಗಿದ್ರೆ ಶಿವಮೊಗ್ಗದ ತಾವರಿಕೊಪ್ಪ ಮೃಗಾಲಯದಲ್ಲಿ ಕರ್ತವ್ಯದ ವೇಳೆ ಮೃತಪಟ್ಟಿದ್ದ ವೈದ್ಯೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರ ಗೌರವಾರ್ಥವಾಗಿ ಸಮೀಕ್ಷಾ ಎಂದು ಹೆಸರಿಡೋದಕ್ಕೆ ಚಿಂತನೆ ನಡೆಸಲಾಗ್ತಿದೆ ಅಂತ ಬನ್ನೇರುಘಟ್ಟದ ಉಪ ನಿರ್ದೇಶಕಿ ಅನುಷಾ ತಿಳಿಸಿದ್ದಾರೆ. ದಶ್ಯ ಮತ್ತು ನಾಗ ಎರಡು ಹಿಪ್ಪೋಗೆ ಹುಟ್ಟಿರೋ ಒಂದು ಮರಿ ಹುಟ್ಟಿದೆ. ಅದು ಗಂಡು ಅಥವಾ ಹೆಣ್ಣು ಅನ್ನೋದು ನಮಗೆ ಇನ್ನೂ ಗೊತ್ತಿಲ್ಲ. ಸದ್ಯ ಅದು ತಾಯಿ ಜೊತೆಗೆ ಇದೆ. ಹಾಗೆ ಇದನ್ನ ಒಂದಷ್ಟು ದಿನದವರೆಗೂ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾವು ಅದನ್ನ ಐಸೋಲೇಷನ್ ಅಲ್ಲಿ ಇಟ್ಟಿದ್ದೀವಿ. ಇದರ ಜೊತೆಗೆ ಕಬಿನಿ ಹೆಸರಿನ ಝೀಬ್ರಾ ಕೂಡ ಆರೋಗ್ಯವಂತ ಹೆಣ್ಣು ಮರಿಗೆ ಜನ್ಮ ನೀಡಿದ್ದು ಉದ್ಯಾನದಲ್ಲಿ ಝೀಬ್ರಾಗಳ ಒಟ್ಟು ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಮತ್ತೊಂದು ವಿಶೇಷ ಅಂದ್ರೆ ಪ್ರಾಣಿ ವಿನಿಮಯ ಕಾರ್ಯಕ್ರಮದಡಿ ದಕ್ಷಿಣ ಆಫ್ರಿಕಾದಿಂದ ಕರೆತರಲಾಗಿದ್ದ 4 ಚೀತಾಗಳು ತಮ್ಮ ಕ್ವಾರಂಟೈನ್ ಅವಧಿಯನ್ನ ಯಶಸ್ವಿಯಾಗಿ ಮುಗಿಸಿವೆ. ಬೆಂಗಳೂರಿನ ಹವಾಮಾನಕ್ಕೆ ಹೊಂದಿಕೊಂಡಿರುವ ಈ ಚೀತಾಗಳನ್ನ ಈಗ ಸಾರ್ವಜನಿಕರ ವೀಕ್ಷಣೆಗೆ ವಿಶಾಲವಾದ ಹೊರಾಂಗಣ ಆವರಣಕ್ಕೆ ಬಿಡಲಾಗಿದೆ. ಇಲ್ಲೆಲ್ಲ ಸಫಾರಿ ಆ್ಯಂಡ್ ಅನಿಮಲ್ಸ್ನ ನೋಡೋಕ್ಕೆ, ನೇಚರ್ನ ನೋಡೋಕ್ಕೆ ಒಂದು ಒಳ್ಳೆ ಔಟಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಖುಷಿ ಆಯಿತು ನನಗಂತೂ. ಬಿಕಾಸ್ ಸಫಾರಿಲೂ ಅಷ್ಟೇ ಎಷ್ಟು ಅನಿಮಲ್ಸ್ನ ನಾವು ಕ್ಲೋಸ್ ಆಗಿ ನೋಡ್ಬೋದು. ನಾವು ಈ ಥರ ಎಲ್ಲ ಕನ್ಸರ್ವೇಷನ್ ಕಡೆ ನಾವು ಮೈಂಡ್ಫುಲ್ಲಾಗಿ ಥಿಂಕ್ ಮಾಡಿ ಅನಿಮಲ್ಸ್ನೆಲ್ಲ ಕನ್ಸರ್ವ್ ಮಾಡಬೇಕು. ಒಟ್ನಲ್ಲಿ ಹೊಸ ಅತಿಥಿಗಳ ಆಗಮನದಿಂದ ಬನ್ನೇರುಘಟ್ಟದಲ್ಲಿ ಸಂತಸ ಮನೆ ಮಾಡಿದ್ದು ವೀಕೆಂಡ್ ನಲ್ಲಿ ಎಂಜಾಯ್ ಮಾಡುವುದಕ್ಕೆ ಪ್ರವಾಸಿಗರಿಗೆ ಇದು ಬೆಸ್ಟ್ ತಾಣವಾಗಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.